30 ತಳಿ ದೇಸಿ ತಳಿಗಳಿದಾವೆ. ಒಂದೇ ಜಾಗದಲ್ಲಿ ಒಂದು 36 ತಳಿಗಳು ನೋಡುವಂತ ಒಂದು ಗೋಶಾಲೆ ನಮ್ ಶ್ರೀಕೃಷ್ಣ ಗೋಶಾಲೆ. ಕಷಾಯಖಾನೆಗೆ ಹೋಗಿರುವಂತ ಸುಮಾರು ಎತ್ತುಗಳು ಅದೆಲ್ಲ ತಂದ್ಬಿಡ್ತಾರೆ. ಅದು ಬಿಟ್ರೆ ಸಗಣಿನಲ್ಲಿ ವಿಭೂತಿ ಮಾಡ್ತಾ ಇದೀವಿ. ಬೆಳಗಿನ 24 ಗಂಟೆ ಮಾಡಿದ್ರು ಗೋಶಾಲೆನಲ್ಲಿ ಗೋ ಸೇವೆಗೆ ಕಡಿಮೆನೆ. ಗೋ ಉತ್ಪನ್ನಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ? ದೇಸಿ ಗೋ ಉತ್ಪನ್ನಗಳು ಬಳಕೆ ಮಾಡ್ರೆ ಗೋಶಾಲೆಗೂ ಬೆನ್ನೆಲುಬಾಗುತ್ತೆ. ಲೋಕಲ್ ಫಾರ್ ವೋಕಲ್. ದೇಶಿ ತಳಿ ನಶಿಸಿ ಹೋಗದೆ ಇರುವಂಗೆ ನಾವು ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ ನಮಸ್ತೆ. ಬೇಗೂರು ನಗರದಲ್ಲಿರ್ತಕ್ಕಂಥ ಶ್ರೀ ಕೃಷ್ಣ ಗೋಶಾಲೆ ಸಂಸ್ಥಾಪಕರಾಗಿರ್ತಕ್ಕಂತಹ ಕೃಷ್ಣಣ್ಣನವರು ಇಲ್ಲಿದ್ದಾರೆ ನಮ್ಮ ಜೊತೆ. ಅವ್ರನ್ನ ಕೇಳೋಣ ಬನ್ನಿ. ಈ ಗೋಶಾಲೆಯಲ್ಲಿ ಎಷ್ಟು ತಳಿಗಳಿದಾವೆ, ಅದೇ ರೀತಿ ಈ ಗೋಶಾಲೆಯಲ್ಲಿ ಬಂದಿರತಕ್ಕಂತ ಉತ್ಪನ್ನಗಳ ಬಗ್ಗೆ ಒಂದು ಪ್ರಶ್ನೆನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮ್ಮ ಗೋಶಾಲೆಯಲ್ಲಿ ಪ್ರಮುಖವಾಗಿ ಹಸುಗಳಲ್ಲಿ ಒಂದು 30 ತಳಿ ದೇಸಿ ತಳಿಗಳಿದಾವೆ. ಎಮ್ಮೆಗಳಲ್ಲೂ ಒಂದು 6 ತಳಿಗಳಿದಾವೆ. ಒಂದೇ ಜಾಗದಲ್ಲಿ ಒಂದು 36 ತಳಿಗಳು ನೋಡುವಂತ ಒಂದು ಗೋಶಾಲೆ ನಮ್ ಶ್ರೀಕೃಷ್ಣ ಗೋಶಾಲೆ ಬೆಂಗಳೂರಲ್ಲಿ ಬೇಗೂರಲ್ಲಿ ಇದೆ ಸರ್. ಮತ್ತೆ ಉತ್ಪನ್ನಗಳು ಬಂದ್ರೆ ನಮ್ಗೆ ಇದರಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಿಗತ್ತೆ. ಅದ್ ಬಿಟ್ರೆ ನಮ್ಮ ಇಲ್ಲಿ ಕಷಾಯಖಾನೆಗೆ ಹೋಗಿರುವಂತ ಸುಮಾರು ಎತ್ತುಗಳು ಅದೆಲ್ಲ ತಂದ್ಬಿಡ್ತಾರೆ. ಆ ಎತ್ತುಗಳಿಗೆ ಅಭ್ಯಾಸ ಮಾಡಿಸಿ ಅದಕ್ಕೂ 1 ಗಂಟೆ ಜಿಮ್ ತರ ಎಕ್ಸರ್ಸೈಸ್ ಮಾಡಿಸಿ ಒಂದ್ ಎತ್ತಿನ ಗಾಣ ಮಾಡಿದ್ವಿ. ಆ ಗಾಣದಲ್ಲಿ ಬರುವಂತ ಎಣ್ಣೆಗಳು ತೆಗೆದು ನಮ್ಮ ಬರುವಂತ ನಮ್ಮ ಗ್ರಾಹಕರಿಗೆ, ನಮ್ಮ ಸ್ನೇಹಿತರಿಗೆ ಕೊಡ್ತೀವಿ. ಬರುವಂತ ಹಿಂಡಿ ನಮ್ಮ ಗೋಶಾಲೆನಲ್ಲೇ ಉಪಯೋಗ ಮಾಡ್ಕೊಂತಿದೀವಿ. ಅದು ಬಿಟ್ರೆ ಸಗಣಿನಲ್ಲಿ ವಿಭೂತಿ ಮಾಡ್ತಾ ಇದೀವಿ, ಬೆರಣಿ ಮಾಡ್ತಾ ಇದೀವಿ. ಈಗ ಹಲವಾರು ಉಪ ಉತ್ಪನ್ನಗಳು ಮಾಡ್ತಾ ಇದೀವಿ. ಮತ್ತೆ ಊದದ ಕಡ್ಡಿ ಇದೆ, ಮತ್ತೆ ಧೂಪ ಇದೆ. ಈ ರೀತಿ ನಾನಾ ಒಂದು ಉತ್ಪನ್ನಗಳು ಮಾಡ್ತಾ ಇದೀವಿ. ಅದೇ ರೀತಿ ಗೋಶಾಲೆಯ ದಿನಚರಿ ಯಾವ ರೀತಿ ಇರುತ್ತೆ? ಇಲ್ಲಿ ಗೋಗಳನ್ನ ಸಂರಕ್ಷಣೆ ಮಾಡೋದಿರ್ಬೋದು, ಗೋಗಳನ್ನ ಒಂದು ಸಲಕರಣೆ ಮಾಡೋದಿರ್ಬೋದು, ಇದ್ರ ಬಗ್ಗೆ ನಿಮ್ಮ ಸರ್, ದಿನದ 24 ಗಂಟೆ ಮಾಡ್ರು ಗೋಶಾಲೆನಲ್ಲಿ ಗೋ ಸೇವೆಗೆ ಕಡಿಮೆನೆ. ಯಾಕಂದ್ರೆ ನಾವ್ ಇಲ್ಲಿ ಪ್ರಾರಂಭ ಮಾಡ್ತಾ ಮುಂಜಾನೆ 3:30 ರಾತ್ರಿ 10:30 ತನಕ ನೋಡ್ತಾ ಇದೀವಿ. ಅದು ಸೆಂಟ್ರಲ್ ಯಾವ್ದಾದ್ರು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಥವಾ ಯಾವ್ದಾದ್ರು ಕರು ಹಾಕೋಂಗಿದ್ರೆ ಅಥವಾ ಸೀರಿಯಸ್ ಇದ್ರೆ ನೈಟ್ ಅಲ್ಲಿ ಒಬ್ಬನಿಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಇವಾಗಿನ ಒಂದು ಸಮಾಜದ ಜನತೆಗೆ ಗೋ ಉತ್ಪನ್ನಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದಾವೆ? ಪ್ರತಿಯೊಬ್ರು ಇವತ್ತು ನಾವು ದಿನನಿತ್ಯ ಇವತ್ತು ದೇಸಿ ಗೋ ಉತ್ಪನ್ನಗಳು ಬಳಕೆ ಮಾಡ್ರೆ ಗೋಶಾಲೆಗೂ ಬೆನ್ನೆಲುಬಾಗುತ್ತೆ. ನಮ್ಮ ಈಗ ಏನ್ ಹೇಳ್ತೀರಾ ಲೋಕಲ್ ಫಾರ್ ವೋಕಲ್, ಆ ರೀತಿ ನಮ್ ದೇಸಿ ಉತ್ಪನ್ನಗಳು ಉಪಯೋಗ ಮಾಡಿದ್ರೆ ನಮ್ಮಲ್ಲಿರೋ ದುಡ್ಡು ನಮ್ಮಲ್ಲಿರೋರ್ಗೆ ಆಗುತ್ತೆ. ವಿದೇಶಿ ಕಂಪ್ನಿಗಳು ಹೋಗಲ್ಲ. ಇವಾಗ ಉದಾಹರಣೆಗೆ ಬೇಕು ಅಂದ್ರೆ ನೀವು ಟೂತ್ ಪೇಸ್ಟೇ ತಗೊಳ್ಳಿ, ಹಲವಾರು ನಾನಾ ರೀತಿ ಇರೋದ್ರಿಂದ ನಮ್ಮ ಗೋಶಾಲೆ ದಂತ ಮಂಜನ ಉಪಯೋಗ ಮಾಡಿದ್ರೆ ನಮ್ಮ ಹಲ್ಲುಗಳಿಗೂ ಆರೋಗ್ಯವಾಗಿರುತ್ತೆ. ಆ ದೇಶಿ ನಮ್ಮ ಗೋಶಾಲೆಗಳು ಯಾವುದೇ ಗೋಶಾಲೆಗಳಿಲ್ಲ, ಅದು ಉತ್ಪನ್ನಗಳಿಗೆ ಅವ್ರ ಒಂದು ನಿಮ್ಗೆ ಸಹಕಾರ ಆಗುತ್ತೆ. ಅದರಿಂದ ದೇಶಿ ಏನೇ ಇದೆಯೋ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಹಲವು ಕಡೆ ಫೆನೈಲ್ ಮಾಡ್ತಾ ಇದಾರೆ, ಸಾಬೂನ್ ಮಾಡ್ತಾ ಇದಾರೆ, ಟೂತ್ ಪೇಸ್ಟ್ ಇದೆ, ನಾನಾ ಒಂದು ಇವತ್ತು ಪಂಚಗವ್ಯ ಚಿಕಿತ್ಸೆ ಇದೆ. ಆ ರೀತಿ ದೇಶಿ ಗೋತಳಿಗಳು ಯಾರ್ಯಾರು ಗೋಶಾಲೆ ಇದು ಮಾಡ್ತಾರೆ, ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಒಳ್ಳೆಯದನ್ನ ಉಪಯೋಗ ಮಾಡಿದ್ರೆ ಪ್ರತಿಯೊಬ್ಬ ನಾಗರಿಕರು ಒಳ್ಳೇದು. ಅದೇ ರೀತಿ ಶ್ರೀಯುತ ಲೋಕೇಶ್ ಸರ್ ಅವರು ಒಂದು ಪುಸ್ತಕ ಬಿಡುಗಡೆನ ಇಲ್ಲೇ ಮಾಡ್ಬೇಕಂತ ನಿಮ್ಮನ್ನ ಯಾವ ರೀತಿ ಒಂದು ಸಂಪರ್ಕ ಮಾಡಿದ್ರು? ನಿಮ್ಮ ಅಭಿಪ್ರಾಯ ಏನಿತ್ತು? ನಿಮ್ಮ ಒಂದು ರಿಪ್ಲೈ ಯಾವ ರೀತಿ ಇತ್ತು ಸರ್? ಅವರು ಕಳೆದ ಒಂದು 15-20 ವರ್ಷದಿಂದ ನಮ್ಗೆ ಪರಿಚಿತರು. ನಾನಾ ರೀತಿ RSS ಆಗ್ಲಿ, ಗೋಸೇವೆ ಆಗ್ಲಿ, ಹಲವಾರು ಸಾಮಾಜಿಕ ಕಳಕಳಿ ಹೊಂದ್ಕೊಂಡಿರುವಂತ ಒಬ್ಬ ಉತ್ತಮ ವ್ಯಕ್ತಿ. ಅವರು ಹಲವಾರು ಈಗ ಕಳೆದ ಒಂದ್ 2-3 ವರ್ಷದಿಂದ ಚಂದಾಪುರ ಭಾಗದ ಗೋಸೇವೆ ಪ್ರಮುಖ ಆಗಿದ್ರು. ಆದ್ರಿಂದ ಅವ್ರು ಗೋಶಾಲೆನಲ್ಲೇ ಮಾಡ್ಬೇಕು. ನಾನು ಎಲ್ಲೆಲ್ಲ ಮಾಡೋ ಬದಲು ಹಸುಗಳ ಮುಂದೆ ಮಾಡ್ರೆ ಹಸುಗಳಲ್ಲಿ ನಾನಾ ರೀತಿ 33 ಕೋಟಿ ದೇವತೆಗಳು ಅದರಲ್ಲೇ ವಾಸ ಇರೋದ್ರಿಂದ ಗೋಶಾಲೆನಲ್ಲೇ ಮಾಡೋಣ ಜಿ, ನಮ್ಗೊಂದು ಅವಕಾಶ ಮಾಡ್ಕೊಡಿ ಅಂತ. ಖಂಡಿತ ಮಾಡಿ ಜಿ, ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತೇನೆ. ಧನ್ಯವಾದಗಳು ಜಿ. ಅದೇ ಶ್ರೀ ಕೃಷ್ಣ ಗೋಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಒಂದು ಕೃಷ್ಣಣ್ಣನವರ ಒಂದು ತಂದೆಯವರು ಇಲ್ಲಿದ್ದಾರೆ. ಅವ್ರನ್ನು ಸಹ ಮಾತಾಡ್ಸೋಣ ಬನ್ನಿ. ಅಪ್ಪ ನಮಸ್ತೆ. ನಮಸ್ತೆ. ಈ ಗೋಶಾಲೆಯಲ್ಲಿ ಯಾವ ರೀತಿ ಹಸುಗಳನ್ನ ನೀವು ಒಂದು ಸಲಕರಣೆ ಮಾಡ್ತಿದ್ದೀರಾ, ಸಾಕ್ತಾ ಇದ್ದೀರಾ? ಇದ್ರ ಮಗ ಆಗಿರ್ತಕ್ಕಂತ ಕೃಷ್ಣಣ್ಣನವರ ಬಗ್ಗೆ ಒಂದು ಯಾವ ರೀತಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತೀರಾ? ಅವರಿಗೆ ತುಂಬಾ ಗೋವಿನ ಮೇಲೆ ಅಭಿಪ್ರಾಯ ಇದೆ. ನಮ್ಮ ಇಂಡಿಯಾ ದೇಶದಲ್ಲಿರುವ ಎಲ್ಲಾ ದೇಶಿ ಎಲ್ಲಾ ಸ್ಟೇಟ್ದು ಇಲ್ಲಿ ನಾವು ಸಾಕಾಣಿಕೆ ಮಾಡಿದ್ದೀವಿ. ಮತ್ತೆ ಕಸಾಯಿಖಾನೆಗೆ ಹೋಗುವ ಹಸುಗಳು, ಹೋರಿಗಳಾಗಲಿ ಇಲ್ಲಿ ನಾವು ಅವ್ರನ್ನ ಸುಧಾರಣೆ ಮಾಡಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ತುಂಬಾ ವ್ಯವಸ್ಥಿತವಾಗಿ ನಮ್ಮ ದೇಶಿ ತಳಿ ನಶಿಸಿ ಹೋಗದೆ ಇರುವಂಗೆ ನಾವು ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಧನ್ಯವಾದಗಳು. ಬಂಧುಗಳೇ, ನೋಡಿದ್ರಲ್ಲ ಶ್ರೀ ಕೃಷ್ಣ ಗೋಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಕೃಷ್ಣಣ್ಣನವರ ತಂದೆಯವರು ಸಹ ಒಂದು ಅವರ ಮನಸ್ಸಿನ ಒಂದು ವಿಷಯಗಳನ್ನ ವ್ಯಕ್ತಪಡಿಸಿದರು. ಧನ್ಯವಾದಗಳು. ನಮಸ್ಕಾರ.